ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಬೆಳಗಾವಿಯಲ್ಲಿ ಮನ ಕಲಕುವ ಹಾಗೂ ಸಮಾಜಕ್ಕೆ ಪ್ರೇರಣೆ ನೀಡುವ ಘಟನೆ ಒಂದು ಬೆಳಕಿಗೆ ಬಂದಿದೆ. ಹೌದು, ತಾಯಿ ಮರಣದ ಬಳಿಕ ತನ್ನ ದೇಹವನ್ನ ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆಗೆ ಬಳಸಬೇಕು ಎಂಬ ತಾಯಿಯ ಕೊನೆಯ ಆಸೆಯನ್ನ ಮಗ ಈಡೇರಿಸಿರುವ ಘಟನೆ ಎಲ್ಲರ ಗಮನ ಸೆಳೆದಿದೆ. 101 ವರ್ಷದ ಶತಾಯುಷಿ ಸುಶೀಲಾದೇವಿ ರಾಮಣ್ಣವರ್ ಬೈಲಹೊಂಗಲ ನಿವಾಸಿಯಾಗಿದ್ದು, ನಿಧನಕ್ಕೂ ಮುನ್ನ ತಮ್ಮ ದೇಹವನ್ನ ವೈದ್ಯಕೀಯ ಶಿಕ್ಷಣಕ್ಕಾಗಿ ದಾನ ಮಾಡಬೇಕು ಎಂಬ ಇಚ್ಛೆಯನ್ನ ವಿಲ್ನಲ್ಲಿ ಬರೆದಿಟ್ಟರು. ಇನ್ನು ತಾಯಿಯ ಈ ಕೊನೆಯ ಆಸೆಯನ್ನ ಗೌರವಿಸಿ ಅವರ ಪುತ್ರರಾದ ಖ್ಯಾತ ವೈದ್ಯ ಮಹಂತೇಶ್ ರಾಮಣ್ಣವರ್ ತನ್ನ ತಾಯಿ ದೇಹವನ್ನ ಬೆಳಗಾವಿಯ ಕೆಎಲ್ಇ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗೆ ದೇಹದಾನ ಮಾಡಿದ್ದಾರೆ. ತಾಯಿ ನಿಧನವಾದ ತಕ್ಷಣ ಕಣ್ಣು ಮತ್ತು ಚರ್ಮ ದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ವೈದ್ಯ ಮಹಂತೇಶ್ ರಾಮಣ್ಣವರ್ ದೇಹದಾನದ ಬಗ್ಗೆ ಹಲವು ವರ್ಷಗಳಿಂದ ಜಾಗೃತಿ ಮೂಡಿಸುತ್ತಿದ್ದು, ಈಗಾಗಲೇ ಸಾವಿರಾರು ಜನರಿಗೆ ಪ್ರೇರಣೆಯಾಗಿದ್ದಾರೆ. ಇವರ ಪ್ರಯತ್ನದಿಂದ ಸುಮಾರು 5,000ಕ್ಕೂ ಹೆಚ್ಚು ಜನರು ದೇಹದಾನ ಮಾಡುವ ಬಗ್ಗೆ ವಾಗ್ದಾನ ಮಾಡಿದ್ದು, ಈಗಾಗಲೇ 1,000ಕ್ಕೂ ಹೆಚ್ಚು ಜನರಿಂದ ದೇಹದಾನವೂ ಕೂಡ ನಡೆದಿರುವುದಾಗಿ ತಿಳಿದು ಬಂದಿದೆ. ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆಗೆ ವಿವಿಧ ಕಾಲೇಜುಗಳಿಗೆ ದೇಹವನ್ನು ಹಸ್ತಾಂತರಿಸುವ ಕಾರ್ಯವೂ ನಡೆಯುತ್ತಿದೆ. ವಿಶೇಷವೇನೆಂದರೆ, ತಮ್ಮ ತಂದೆಯ ದೇಹವನ್ನ ಕೂಡ ವೈದ್ಯಕೀಯ ಶಿಕ್ಷಣಕ್ಕಾಗಿ ಬಳಸುವಂತೆ ಮಾಡಿ ರಾಷ್ಟ್ರ ಮಟ್ಟದಲ್ಲಿಯೇ ಖ್ಯಾತಿ ಗಳಿಸಿದ್ದ ಮಹಂತೇಶ್ ಅವರು ಇದೀಗ ತಾಯಿಯ ಕೊನೆಯ ಆಸೆಯನ್ನು ಕೂಡ ಇದೇ ರೀತಿಯಲ್ಲಿ ಈಡೇರಿಸಿದ್ದಾರೆ. ತಾಯಿ ದೇಹವನ್ನು ಆಸ್ಪತ್ರೆಗೆ ದಾನ ಮಾಡುವ ಮೊದಲು ಗೌರವ ಪೂರ್ವವಾಗಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾಲೇಜು ಆವರಣದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಪುಷ್ಪ ನಮನ ಸಲ್ಲಿಸಿ ಗೌರವ ವ್ಯಕ್ತಪಡಿಸಿದರು. ಕೆಲ ತಿಂಗಳುಗಳ ಕಾಲ ಮೃತದೇಹವನ್ನ ಸಂರಕ್ಷಿಸಿ ನಂತರ ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆಗೆ ಬಳಸಲು ಸಿದ್ಧತೆ ಮಾಡಲಾಗುತ್ತಿದೆ. ತಾಯಿ ದೇಹವನ್ನ ದಾನ ಮಾಡಿದ ಈ ಘಟನೆ ಕೇವಲ ಒಂದು ಕುಟುಂಬದ ನಿರ್ಧಾರ ಮಾತ್ರವಲ್ಲ, ಸಮಾಜದಲ್ಲಿ ದೇಹದಾನದ ಮಹತ್ವವನ್ನ ಕೂಡ ಸಾರುವ ಪ್ರೇರಣಾದಾಯಕ ಘಟನೆ ಎಂದು ಹೇಳಲಾಗುತ್ತಿದೆ. ಸದ್ಯ ವಿಚಾರ ಎಲ್ಲೆಡೆ ವೈರಲ್ ಆಗುತ್ತಿದ್ದು, ಸಾಕಷ್ಟು ಜನರಿಂದ ಈ ತಾಯಿ ಮತ್ತು ಮಗನಿಗೆ ಪ್ರಶಂಸೆ ದೊರಕುತ್ತಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.